ಮಾಡಿರುವಂತಹ ಈ ವಿಡಿಯೋದಲ್ಲಿ ಎರಡನೇ ಭಾಗ ಏನಿದೆಯಲ್ಲ ಇದರಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಎರಡನೇ ವಿಡಿಯೋದಲ್ಲಿ ತಿಮ್ರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಹೇಳ್ತಾ ಹೋಗ್ತಾನೆ, ಏನು ಫುಲ್ ಕತೆ ಹೇಳ್ತಾ ಹೋಗ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ, ನಾನೇ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಯಲ್ಲಿ ತಗೊಂಡು ಬಂದು ಅಲ್ಲಿ ಹೆಣ ಹೂತಿದ್ದೇನೆ ಅಂತ. ಯಾಕೆ ತರಕಾರಿ ಗಾಡಿಯಲ್ಲಿ ತರಬೇಕಾಯ್ತು ಅಂತ SIT ವಿಚಾರಣೆ ಮಾಡಿದಾಗ ಬೇರೆ ವಿಚಾರ ಬಂದಿದೆ, ಅದು ಬೇರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಆಲ್ ರೈಟ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಈ ಮಹೇಶ್ ತಿಮರೋಡಿ ಈಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ವಿಡಿಯೋ ಮೇಲೆ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ಚಿನ್ನಯ್ಯ ಮೊದಲು ಬಂದು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಕೂತು ಈ ಕಥೆನೆಲ್ಲ ಹೇಳ್ತಾ ಹೋಗಿರೋಂಥದ್ದು. ನಾನು ಅಷ್ಟು ಹೆಣ ಹೂತಿದ್ದೀನಿ, ಇಷ್ಟು ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಲಿ ತಂದೆ, ಕೇರಳ ಹೆಂಗಸು ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸಿನ ಹೆಣ ಹೂತಿದ್ದೀನಿ ಅಂತೆಲ್ಲ ಕತೆ ಹೇಳ್ತಾ ಬಂದಿದ್ದನ್ನ ಇವ್ರು ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ? ಮಹೇಶ್ ತಿಮರೋಡಿ ಅವರು ಮೊದಲ ಬಾರಿಗೆ ಆತ ಬಂದು ಇವ್ರ ಮುಂದೆ ಕೂತಿದ್ದನ್ನ ಅವ್ರು ಬಹಳ ನೀಟಾಗಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಏನ್ ಹೇಳೋಕ್ ಬಯಸ್ತೀರಿ ಸರ್? ಇದನ್ನ ಹೇಗ್ ನೋಡಬಹುದು? ಇದು ನಾನು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ, ಹಿರಿಯ ಅಧಿಕಾರಿಯಾಗಿ ಹೇಳೋದೇನೆಂದ್ರೆ, ಇದೆಲ್ಲ ಪ್ರೀ ಪ್ಲಾನ್ಡ್ ಅನ್ನಿಸ್ತದೆ. ಇದೆಲ್ಲ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರ ಅಂತ ಅನಿಸಿಕೆ ಅನಿಸ್ತದೆ. ಬಟ್ ಇದು ಅಲ್ಲಿರುವಂಥ ಸಿಕ್ಕಂಥ ಮೂಳೆಗಳಾಗಲಿ, ಈಗ 2 ದಿವಸದಲ್ಲಿ ಏನು ತಲೆಬುಡ್ಡೆಗಳು ಸಿಕ್ಕಿದಾವೆ, ಮೂಳೆಗಳು ಸಿಕ್ಕಿದಾವೆ, ಅವೆಲ್ಲ ನೋಡಿದ್ರೆ ಇದು ನಾನು ಕೆಲವೊಂದು ನೋಡಿದ್ದು ಇದು ಮನುಷ್ಯನಿಗೆ ಪುರುಷನ ಮೂಳೆಗಳಂತ ಕಂಡು ಬರ್ತಾ ಇದೆ. ಸ್ವಲ್ಪ ಒಂಚೂರು ನಮ್ಮಲ್ಲಿ ನ್ಯೂಸೆನ್ಸ್ ಇದೆ, ಒಂಚೂರು 2 ನಿಮಿಷ ಬಿಟ್ಟು ನಿಮಗೆ ಮಾತಾಡ್ತೀನಿ ಮೇಡಮ್. ಎಸ್ ಸರ್. ರೈಟ್, ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಮಾಲಗತ್ತಿ ಅವರನ್ನ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಳ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟುಬಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಹೆಗ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಮಾಡಿರುವಂತಹ ಈ ವಿಡಿಯೋದಲ್ಲಿ ಎರಡನೇ ಭಾಗ ಏನಿದೆಯಲ್ಲ ಇದರಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಎರಡನೇ ವಿಡಿಯೋದಲ್ಲಿ ತಿಮ್ರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಹೇಳ್ತಾ ಹೋಗ್ತಾನೆ, ಏನು ಫುಲ್ ಕತೆ ಹೇಳ್ತಾ ಹೋಗ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ, ನಾನೇ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಯಲ್ಲಿ ತಗೊಂಡು ಬಂದು ಅಲ್ಲಿ ಹೆಣ ಹೂತಿದ್ದೇನೆ ಅಂತ. ಯಾಕೆ ತರಕಾರಿ ಗಾಡಿಯಲ್ಲಿ ತರಬೇಕಾಯ್ತು ಅಂತ SIT ವಿಚಾರಣೆ ಮಾಡಿದಾಗ ಬೇರೆ ವಿಚಾರ ಬಂದಿದೆ, ಅದು ಬೇರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಆಲ್ ರೈಟ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಈ ಮಹೇಶ್ ತಿಮರೋಡಿ ಈಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ವಿಡಿಯೋ ಮೇಲೆ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ಚಿನ್ನಯ್ಯ ಮೊದಲು ಬಂದು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಕೂತು ಈ ಕಥೆನೆಲ್ಲ ಹೇಳ್ತಾ ಹೋಗಿರೋಂಥದ್ದು. ನಾನು ಅಷ್ಟು ಹೆಣ ಹೂತಿದ್ದೀನಿ, ಇಷ್ಟು ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಲಿ ತಂದೆ, ಕೇರಳ ಹೆಂಗಸು ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸಿನ ಹೆಣ ಹೂತಿದ್ದೀನಿ ಅಂತೆಲ್ಲ ಕತೆ ಹೇಳ್ತಾ ಬಂದಿದ್ದನ್ನ
ಇವ್ರು ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮಹೇಶ್ ತಿಮರೋಡಿ ಅವರು ಮೊದಲ ಬಾರಿಗೆ ಆತ ಬಂದು ಇವ್ರ ಮುಂದೆ ಕೂತಿದ್ದನ್ನ ಅವ್ರು ಬಹಳ ನೀಟಾಗಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಏನ್ ಹೇಳೋಕ್ ಬಯಸ್ತೀರಿ ಸರ್, ಇದನ್ನ ಹೇಗ್ ನೋಡಬಹುದು? ಇದು ನಾನು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಹಿರಿಯ ಅಧಿಕಾರಿಯಾಗಿ ಹೇಳೋದೇನೆಂದ್ರೆ, ಇದೆಲ್ಲ ಪ್ರೀ ಪ್ಲಾನ್ಡ್ ಅನ್ನಿಸ್ತದೆ. ಇದೆಲ್ಲ ರಿಕಾರ್ಡಿಂಗ್ ಮಾಡಬೇಕಾದ್ರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರ ಅಂತ ಅನಿಸಿಕೆ ಅನಿಸ್ತದೆ. ಬಟ್ ಇದರ ಅಲ್ಲಿರುವಂಥ ಸಿಕ್ಕಂಥ ಮೂಳೆಗಳಾಗಲಿ, ಈಗ 2 ದಿವಸದಲ್ಲಿ ಪದ್ಧತಿ ಏನು ತಲೆಬುಡ್ಡೆಗಳು ಸಿಕ್ಕಿದಾವೆ, ಮೂಳೆಗಳು ಸಿಕ್ಕಿದಾವೆ, ಅವೆಲ್ಲ ನೋಡಿದ್ರೆ ಇದು ನಾನು ಕೆಲವೊಂದು ನೋಡಿದ್ದು ಇದು ಮನುಷ್ಯನಿಗೆ ಪುರುಷನ ಮೂಳೆಗಳಂತ ಕಂಡು ಬರ್ತಾ ಇದೆ. ಸ್ವಲ್ಪ ಒಂಚೂರು ನಮ್ಮಲ್ಲಿ ನ್ಯೂಸೆನ್ಸ್ ಇದೆ, ಒಂಚೂರು 2 ನಿಮಿಷ ಬಿಟ್ಟು ನಿಮಗೆ ಮಾತಾಡ್ತೀನಿ ಮೇಡಮ್. ಎಸ್ ಸರ್ ರೈಟ್. ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಮಾಲಗತ್ತಿ ಅವರನ್ನ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಳ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟೊಬ್ಬ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಇರಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು ಮಾಡಿರುವಂತಹ ಈ ವಿಡಿಯೋದಲ್ಲಿ 2ನೇ ಭಾಗ ಏನಿದೆಯಲ್ಲ, ಇದರಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ. 2ನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಹೇಳ್ತಾ ಹೋಗ್ತಾನೆ, ಏನು ಫುಲ್ ಕತೆ ಹೇಳ್ತಾ ಹೋಗ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ, ನಾನೇ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಯಲ್ಲಿ ತಗೊಂಡ್ ಬಂದು ಅಲ್ಲಿ ಹೆಣ ಹೂತಿದ್ದೇನೆ ಅಂತ. ಯಾಕೆ ತರಕಾರಿ ಗಾಡಿಯಲ್ಲಿ ತರಬೇಕಾಯ್ತು ಅಂತ SIT ವಿಚಾರಣೆ ಮಾಡಿದಾಗ ಬೇರೆ ವಿಚಾರ ಬಂದಿದೆ, ಅದು ಬೇರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಆಲ್ ರೈಟ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಈ ಮಹೇಶ್ ತಿಮರೋಡಿ ಈಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ವಿಡಿಯೋ ಮೇಲೆ ವಿಡಿಯೋ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ಚಿನ್ನಯ್ಯ ಮೊದಲು ಬಂದು ಮಹೇಶ್ ತಿಮರೋಡಿ ಅವರ ಮನೆಯಲ್ಲಿ ಕೂತು ಈ ಕಥೆನೆಲ್ಲ ಹೇಳ್ತಾ ಹೋಗಿರೋಂಥದ್ದು. ನಾನು ಅಷ್ಟು ಹೆಣ ಹೂತಿದ್ದೀನಿ, ಇಷ್ಟು ಹೆಣ ಹೂತಿದ್ದೀನಿ, ತರಕಾರಿ ಗಾಡಿಲ್ ತಂದೆ, ಕೇರಳ ಹೆಂಗಸು ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸಿನ ಹೆಣ ಹೂತಿದ್ದೀನಿ ಅಂತೆಲ್ಲ ಕತೆ ಹೇಳ್ತಾ ಬಂದಿದ್ದನ್ನ ಇವ್ರು ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ? ಮಹೇಶ್ ತಿಮರೋಡಿ ಅವರು ಮೊದಲ ಬಾರಿಗೆ ಆತ ಬಂದು ಇವ್ರ ಮುಂದೆ ಕೂತಿದ್ದನ್ನ ಅವ್ರು ಬಹಳ ನೀಟಾಗಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ. ಏನ್ ಹೇಳೋಕ್ ಬಯಸ್ತೀರಿ ಸರ್, ಇದನ್ನ ಹೇಗ್ ನೋಡಬಹುದು? ಇದು ನಾನು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಹಿರಿಯ ಅಧಿಕಾರಿಯಾಗಿ ಹೇಳೋದೇನೆಂದ್ರೆ, ಇದೆಲ್ಲ ಪ್ರೀ ಪ್ಲಾನ್ಡ್ ಅನ್ನಿಸ್ತದೆ. ಇದೆಲ್ಲ ರಿಕಾರ್ಡಿಂಗ್ ಮಾಡಬೇಕಾದ್ರೆ ಮುಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರ ಅಂತ ಅನಿಸಿಕೆ ಅನಿಸ್ತದೆ. ಬಟ್ ಇದರ ಅಲ್ಲಿರುವಂಥ ಸಿಕ್ಕಂಥ ಮೂಳೆಗಳಾಗಲಿ, ಈಗ 2 ದಿವಸದಲ್ಲಿ ಪದ್ಧತಿ ಏನು ತಲೆಬುಡ್ಡೆಗಳು ಸಿಕ್ಕಿದಾವೆ, ಮೂಳೆಗಳು ಸಿಕ್ಕಿದಾವೆ, ಅವೆಲ್ಲ ನೋಡಿದ್ರೆ ಇದು ನಾನು ಕೆಲವೊಂದು ನೋಡಿದ್ದು ಇದು ಮನುಷ್ಯನಿಗೆ ಪುರುಷನ ಮೂಳೆಗಳಂತ ಕಂಡು ಬರ್ತಾ ಇದೆ. ಸ್ವಲ್ಪ ಒಂಚೂರು ನಮ್ಮಲ್ಲಿ ನ್ಯೂಸೆನ್ಸ್ ಇದೆ, ಒಂಚೂರು 2 ನಿಮಿಷ ಬಿಟ್ಟು ನಿಮಗೆ ಮಾತಾಡ್ತೀನಿ ಮೇಡಮ್. ಎಸ್ ಸರ್ ರೈಟ್. ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಮಾಲಗತ್ತಿ ಅವರನ್ನ.
ಯಾರು ಸೂಪ್ರೇಸರ್ ಆಲ್ ರೈಟ್ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಳ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವ್ರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು